ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಕೊರತೆಯ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ ನಿಮ್ಮ ರಾಜ್ ನ್ಯೂಸ್ ಕನ್ನಡದಿಂದ. ಈಗ ಹಾಸ್ಟೆಲ್ ರಿಯಾಲಿಟಿ ಚೆಕ್ ನಗರದ ಬಾಪೂಜಿ ನಗರದ ಮೆಟ್ರಿಕ್ ನಂತರದ ಬಾಲಕರ ಹಾಸ್ಟೆಲ್ನಲ್ಲಿ ನಿಮ್ಮ ರಾಜ್ ನ್ಯೂಸ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನಗರದ ಬಾಪೂಜಿ ನಗರದ ಮೆಟ್ರಿಕ್ ನಂತರದ ಬಾಲಕರ ಹಾಸ್ಟೆಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಆಗದಂತೆ ನೋಡಿಕೊಂಡಿರುವಂತಹ ಜಿಲ್ಲಾಡಳಿತ. ಹಾಸ್ಟೆಲ್ಗಳಲ್ಲಿ ಎಂದಿನಂತೆ ಮುಂದುವರೆದಿದೆ ಊಟದ ಮೆನು. ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಕೊರತೆಯ ಕುರಿತು ರಿಯಾಲಿಟಿ ಚೆಕ್ ಅನ್ನು ಮಾಡಲಾಗಿದೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಿಂದ ಹಾಸ್ಟೆಲ್ ರಿಯಾಲಿಟಿ ಚೆಕ್ ನಡೆದಿದೆ. ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಕೊರತೆಯ ಕುರಿತು ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ನಿಮ್ಮ ರಾಜ್ ನ್ಯೂಸ್ ಕನ್ನಡ. ನಗರದ ಬಾಪೂಜಿ ಮೆಟ್ರಿಕ್ ನಂತರದ ಬಾಲಕರ ಹಾಸ್ಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಯಾವುದೇ ರೀತಿ ಕೊರತೆ ಆಗದಂತೆ ನೋಡಿಕೊಂಡಿದೆ ಜಿಲ್ಲಾಡಳಿತ. ಇನ್ನು ಹಾಸ್ಟೆಲ್ನಲ್ಲಿ ಎಂದಿನಂತೆ ಮುಂದುವರಿತಾ ಇದೆ ಊಟದ ಮೆನು. ಹಾಗಾಗಿ ಎಲ್ಲೋ ಒಂದು ರೀತಿ ಜಿಲ್ಲಾಡಳಿತ ನೋಡ್ಕೊಂಡಿರೋದಕ್ಕೆ ಖುಷಿಯ ವಿಚಾರ ಆಯಿತು ಮಕ್ಕಳಿಗೆ. ಇನ್ನು ನಮ್ಮ ಪ್ರತಿನಿಧಿ ಉಮೇಶ್ ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಅದೇನು ನೋಡೋಣ ಬನ್ನಿ. ಏನು ಯುದ್ಧ ಕಾರ್ಮೋಡ ಸ್ಟಾರ್ಟ್ ಆಗಿದೆ. ಆ ಕಾರ್ಮೋಡ ಆವರಿಸಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸಿನ ಸಮಸ್ಯೆ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಬಹುತೇಕ ಅಂದರೆ ಹೋಟೆಲ್ ಉದ್ಯಮಗಳಲ್ಲಿ ಗ್ಯಾಸಿನ ಏನು LPG ಸಿಲಿಂಡರ್ನ ಸಮಸ್ಯೆಯಿಂದ ಸ್ಟಾರ್ಟ್ ಆಗಿ ಅವರೇನು ಹೋಟೆಲ್ ಉದ್ಯಮವನ್ನು ಕ್ಲೋಸ್ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಏನು ಬಾಪೂಜಿ ನಗರದಲ್ಲಿರುವಂಥ ಮೆಟ್ರಿಕ್ ನಂತರದ ಏನು ವಿದ್ಯಾರ್ಥಿ ನಿಲಯಕ್ಕೆ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ನಾವು ರಾಜ್ ನ್ಯೂಸ್ ತಂಡ ಏನು ಬಂದಿದೆ, ಇಲ್ಲಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಏನು ಹಾಸ್ಟೆಲ್ಗಳಲ್ಲಿ ಏನು ಗ್ಯಾಸಿನ ಸಮಸ್ಯೆ ಇದೆಯಾ ಅನ್ನೋದನ್ನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ಏನು ಇಲ್ಲಿ ಇಲ್ಲಿ ಸುಮಾರು 130 ವಿದ್ಯಾರ್ಥಿಗಳು ಇರುವಂಥ ಈ ಹಾಸ್ಟೆಲ್ನಲ್ಲಿ ಇಲ್ಲಿ 5 ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟಿರುವಂಥದ್ದು ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಮಾಡ್ತಾ ಇದ್ದೀವಿ. 5 ಸಿಲಿಂಡರ್ಗಳನ್ನು ಇಟ್ಟಿರುವಂಥದ್ದು. ಇಲ್ಲಿ ಡೈಲಿ 2 ಸಿಲಿಂಡರ್ಗಳು ಬೇಕಾಗಿರುವಂಥದ್ದು. ಪ್ರತಿದಿನ ಇಲ್ಲಿ ಯೂಸ್ ಮಾಡಲಿಕ್ಕೆ 2 ಸಿಲಿಂಡರ್ಗಳು ಬೇಕಾಗುತ್ತೆ. ಈಗ ಏನು 2 ಸಿಲಿಂಡರ್ಗಳನ್ನು ಇಲ್ಲಿ ಆಲ್ರೆಡಿ ಅಳವಡಿಸಿರುವಂಥದ್ದು ಮತ್ತು ಇವ್ರ ಹತ್ರ 5 ಸಿಲಿಂಡರ್ಗಳು ಇರುವಂಥದ್ದು. ಸೊ ಇಲ್ಲಿ ಏನು ಪ್ರಥಮ PUC ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಮುಗಿಸಿ ಏನು ಅವರು ಈಗ ರಜೆ ಮನೆಗೆ ಹೋಗಿದ್ದಾರೆ. ಇಲ್ಲಿ 130 ಇರುವಂತಹ ಮಕ್ಕಳಲ್ಲಿ ಸುಮಾರು 50 ಜನ ಮನೆಗೆ ಹೋಗಿರುವಂಥದ್ದು. ಸುಮಾರು ಈಗ 70ರಿಂದ 75 ಜನ ವಿದ್ಯಾರ್ಥಿಗಳು ಇಲ್ಲಿ ಏನು ವ್ಯಾಸಂಗ ಮಾಡ್ತಿದ್ದಾರೆ. ಇವರಿಗೆ ದಿನಕ್ಕೆ ಏನು 2 ಸಿಲಿಂಡರ್ ಅಷ್ಟೇ ಸಾಕಾಗುವಂಥದ್ದು. ನಾವು ಏನು ರಿಯಾಲಿಟಿ ಚೆಕ್ ಮಾಡಿದವಾಗ ನಮಗೆ ಏನು ಗೊತ್ತಾಗಿರುವಂಥದ್ದು, ಬಹುತೇಕ ನಮ್ಮ ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಏನು ಜಿಲ್ಲಾಡಳಿತ ಯಾವುದೇ ಗ್ಯಾಸಿನ ಅಭಾವ ಆಗದೇ ಇರುವ ಹಾಗೆ ನೋಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ನಮ್ಮ ಶಿವಮೊಗ್ಗದಲ್ಲಿ ಏನು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಯಾವುದೇ ಗ್ಯಾಸಿನ ತೊಂದರೆ ಇಲ್ವಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಏನು ಯಾವುದೇ ಅಡೆತಡೆಗಳಿಲ್ಲ. ಜಿಲ್ಲಾಡಳಿತ ಸರ್ಕಾರಿ ಹಾಸ್ಟೆಲ್ಗಳಿಗೆ ಮತ್ತು ಇತರೆ ಶಾಲೆಗಳಿಗೆ ಬಿಸಿ ಅಡಿಗೆ ಅಥವಾ ಈ ಥರ ವ್ಯವಸ್ಥೆಗೆ ಯಾವುದೇ ಗ್ಯಾಸಿನ ತೊಂದರೆ ಇಲ್ಲದೇ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನದೀಮ್ ಜೊತೆ ಉಮೇಶ್ ಸಿ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.